ಈಗಿನ ಕಾಲದಲ್ಲಿ ಓಡಾಡ್ಲಿಕ್ಕೆ ಸಾಕಷ್ಟು ಸೌಲಭ್ಯ ಅಂತೂ ಇದೆ. ಸ್ವಂತ ಕಾರು, ಬೈಕು, ದೂರದ ಪ್ರಯಾಣಕ್ಕೆ ಲಕ್ಸರಿ ಬಸ್ಗಳ ಸೇವೆ. ಆದ್ರೆ ನಮ್ಮ ಭಾರತದಲ್ಲಿ ಮೊದಲ ಬಸ್ ಸೇವೆ ಯಾವಾಗ ಆರಂಭ ಆಯ್ತು ಅನ್ನೋದೇನಾದ್ರೂ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈಗ ತಿಳ್ಕೊಳ್ಳೋಣ. ಭಾರತದಲ್ಲಿ ಜುಲೈ 15, 1926ರಲ್ಲಿ ಮೊದಲ ಬಸ್ ಸೇವೆ ಆರಂಭಗೊಳ್ಳುತ್ತೆ. ಈ ಬಸ್ ಸೇವೆ ಆರಂಭ ಆಗಿದ್ದು ಮಹಾರಾಷ್ಟ್ರದ ಮುಂಬೈನಲ್ಲಿ. ಮೊದಲ ಪ್ರಯಾಣ ಕೊಲಬಾದಿಂದ ಜ್ಯೋತಿಬಾ ಫುಲೆ ಮಾರ್ಕೆಟ್ನವರೆಗೂ ಸಂಚಾರ ಮಾಡುತ್ತೆ. ಆ ಸಮಯದಲ್ಲಿ ಒಂದು ಟಿಕೆಟ್ನ ದರ 4 ಆಣೆ ಆಗಿತ್ತಂತೆ. ಭಾರತದ ಮೊದಲ ಬಸ್ ಸಾರಿಗೆಯನ್ನ ಬಾಂಬೆ ಎಲೆಕ್ಟ್ರಿಕ್ ಸಪ್ಲೈ ಅಂಡ್ ಟ್ರಾನ್ಸ್ಪೋರ್ಟ್ ಸಂಸ್ಥೆ ಆರಂಭ ಮಾಡುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲೇ ಡಬಲ್ ಡೆಕ್ಕರ್ ಬಸ್ಗಳ ಸರ್ವಿಸ್ ಭಾರತದಲ್ಲಿ ಶುರುವಾಗಿತ್ತು. ಇದೇ ರೀತಿ ಇನ್ಫಾರ್ಮೇಟಿವ್ ಅಂಡ್ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗೆ ತಪ್ಪದೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ನಮಸ್ಕಾರ.